ಬಿಲ್ ನೋಡಿ ಲಿಟ್ರಲಿ ಶಾಕ್ ಆಗಿಬಿಡ್ತು. ಯಾಕೆ ಅಂತೀರಾ? ತೋರಿಸ್ತೀನಿ ನೋಡಿ ನೀವೇ. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಡಿ ತೊಗೊಂಡು 5 ತಿಂಗಳಾಯಿತು. ಹತ್ತತ್ರ 5,000 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಆಗಿದೆ. 4,900 ಆಗಿದೆ. ಗಾಡಿ ನೋಡ್ಬೋದು ನೀವು, ಫುಲ್ಲು ಗಬ್ಬೆದೋಗಿದೆ. ಯಾಕಂದರೆ ಇವತ್ತು ಸರ್ವಿಸಿಗೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ, ಸೆಕೆಂಡ್ ಸರ್ವಿಸ್ಗೆ. ಸೊ ಅಲ್ಲೇ ವಾಶ್ ಆಗುತ್ತೆ ಅಂತ ವಾಶ್ ಗೀಶ್ ಮಾಡಿಲ್ಲ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೆಕೆಂಡ್ ಸರ್ವಿಸ್ ವಿಸ್ಟ್ರೋಮ್ಗೆ ಏನೇನು ಆಗುತ್ತೆ, ಏನು ಕತೆ, ಎಷ್ಟಾಗುತ್ತೆ ಅದೆಲ್ಲ ಮಾತಾಡೋಣ. ಕೊನೆಗೆ ಲಾಸ್ಟಲ್ಲಿ ಎಕ್ಸ್ಟ್ರಾ ಒಂದು ಟಿಪ್ಸ್ ಥರ ಫಸ್ಟ್ ಸರ್ವಿಸಲ್ಲಿ ಎಷ್ಟಾಗಿತ್ತು ಅನ್ನೋದು ನಾನು ಮಾತಾಡಿರಲಿಲ್ಲ. ಅದನ್ನೂ ಈ ವಿಡಿಯೋದಲ್ಲಿ ಬಿಲ್ಲೆಲ್ಲ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹೇಳ್ದಂಗೆ ಇವತ್ತು ನಮ್ಮ ಗಾಡಿ ಸೆಕೆಂಡ್ ಸರ್ವಿಸಿಗೆ ಹೋಗ್ತಾಯಿದೆ. ಸೊ ಆಲ್ಮೋಸ್ಟ್ 5 ಮಂತ್ಸ್ ಆಯಿತು. 5,000 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಆಯಿತು. ಹೌದು, ಫಸ್ಟ್ ಸರ್ವಿಸು 1,000 ಒಳಗಡೆ ಅಂತ ಇರುತ್ತೆ. ಸೆಕೆಂಡ್ ಸರ್ವಿಸು 5,000 ಇಂಟರ್ವಲಲ್ಲಿ ಅಥವಾ 6 ಮಂತ್ ಒಳಗಡೆ ಯಾವ್ದು ಫಸ್ಟ್ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಹೋಗಬೇಕು. ನಂದು ಹತ್ತತ್ರ ಈಗ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ ಅಷ್ಟೇ 5,000ಗೆ. ಬಟ್ ಇವಾಗೆ ಮಾಡಿಸೋದು ಒಳ್ಳೇದು ಅನಿಸ್ತು ನನಗೆ. ನೆಕ್ಸ್ಟ್ ವೀಕಲ್ಲಿ ಎಲ್ಲಾದರೂ ಮತ್ತೆ ಹೊರಗಡೆ ಹೋದರೆ 5,000ಗಿಂತ ತುಂಬ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ಇವಾಗೆ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಏನೇನಾಗುತ್ತೆ ಏನು ಅಂತ. ಕಂಪ್ಲೀಟ್ ವೀಡಿಯೋ ನೋಡಿ, ನಿಮಗೆ ಸೆಕೆಂಡ್ ಸರ್ವಿಸ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಜೊತೆಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಫಸ್ಟ್ ಸರ್ವಿಸಲ್ಲಿ ನಂದು ಎಷ್ಟಾಗಿತ್ತು ವಿಸ್ಟ್ರೋಮ್ ಇಟ್ಟವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ನಾನು ಸೆಕೆಂಡ್ ಸರ್ವಿಸಿಗೆ ಹೋಗ್ತಾ ಇರೋದು ರಾಜಾಜಿನಗರ್ ಸಪ್ತಗಿರಿ ಸುಜುಕಿ ಸರ್ವಿಸ್ ಸೆಂಟ್ರಿಗೆ. ಫಸ್ಟ್ ಸರ್ವಿಸು ಅಲ್ಲೇ ಮಾಡಿಸಿದ್ದೆ. ಹುಡುಕಿ ಎಲ್ಲಿ ಮಾಡಿಸೋದು ಏನು ಅಂತೆಲ್ಲ ನೋಡಿದ್ಮೇಲೆ ಅದೊಂದು ಸ್ವಲ್ಪ ರೇಟಿಂಗ್ಸ್ ಎಲ್ಲ ಓಕೆ ಅಂತ ಅನಿಸಿತ್ತು. ಸೊ ಅದಕ್ಕೆ ಅಲ್ಲಿ ಮಾಡಿಸಿದ್ದೆ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ, ಫಸ್ಟ್ ಸರ್ವಿಸು ಎಲ್ಲ ಚೆನ್ನಾಗೇ ಆಗಿತ್ತು. ಅದಕ್ಕೆ ಇವತ್ತು ಸೆಕೆಂಡ್ ಸರ್ವಿಸ್ ಕೂಡ ಅಲ್ಲೇ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ, ಯಾರು ಇದ್ದರೆ ಮಾತಾಡ್ಸೋಣ. ಟೈಮ್ ಇವಾಗ 9 ಗಂಟೆ. ಗಾಡಿ ಬಿಟ್ಟು ಆಫೀಸ್ಗೆ ಹೋಗಬೇಕು. ಅಲ್ಲೇ ನಿಂತು ಮಾಡ್ಸಂಗಾಗಿದ್ರೆ ನಂಗೆ ಸಖತ್ ಖುಷಿ ಆಗೋದು. ನೋಡೋಣ, ಒಂದು ಸಲ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಅದು ಯಾವಾಗಾಗುತ್ತೋ, ನೋಡೋಣ. ಥರ್ಡ್ ಸರ್ವಿಸಿಗಾದರೂ ನಾನೇ ನಿಂತು ಮಾಡ್ಸಂಗಾಗುತ್ತಾ ಏನೋ ಅಂತೇಳಿ. ವೀಕ್ ಡೇಯಲ್ಲಿ ಬರ್ತಾಯಿದ್ದೀನಿ, ನೋಡೋಣ ಅಂತೇಳಿ. ನೋಡಿ, ಇದೇ ಶೋರೂಮು ಸಪ್ತಗಿರಿ ಸುಜುಕಿ. ಜನ ಏನಿದ್ದಂಗಿಲ್ಲ. ಬನ್ನಿ ನೋಡೋಣ. ಗಾಡಿ ಸರ್ವಿಸಿಗೆ ಬಿಟ್ಟಾಯಿತು. ರ್ಯಾಪಿಡೋ ಮಾಡಿಕೊಂಡು ಆಫೀಸಿಗೂ ಬಂದಾಯಿತು. ಸೊ ಅವರು ಮುಗಿಸಿ ಕಾಲ್ ಮಾಡ್ತೀನಿ ಅಂದಿದ್ದಾರೆ. ಸಂಜೆ ಒಳಗಡೆ ಆಗ್ಬೋದೇನೋ. ನಾನು ನಿಮಗೆ ಡೈರೆಕ್ಟು ಮತ್ತೆ ರಿಟರ್ನ್ ಹೋಗ್ತಾ ಸಿಗ್ತೀನಿ. ಓಕೆ, ಸಿಗೋಣ. ಆಫೀಸಿಂದ ಮುಗಿಸ್ಕೊಂಡು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದು ಇಸ್ಕೊಂಡು ಬಂದೆ. ಬಿಲ್ ನೋಡಿ ಲಿಟ್ರಲಿ ಶಾಕ್ ಆಗಿಬಿಡ್ತು. ಯಾಕೆ ಅಂತೀರಾ? ತೋರಿಸ್ತೀನಿ ನೋಡಿ ನೀವೇ. 2,375 ರುಪೀಸ್ ಆಗಿದೆ. ಏನು ಇಷ್ಟೊಂದಾಗಿದೆ, ಇವನು ಏನು ಶಾಕ್ ಅಂತವನಲ್ಲ ಅಂದರೆ ಇಲ್ಲಿ ನೋಡ್ಬೋದು. 3ನೇ ಐಟಮು ಸೆಕೆಂಡ್ ಸರ್ವಿಸ್. ಜೊತೆಗೆ ನಂದು ಲೆಫ್ಟ್ ಸೈಡ್ ಮಿರರು ಒಂದು ಒಡೆದೋಗಿತ್ತು. ನಾನು ಹಳೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಅದಕ್ಕೆ ರೇಟ್ ಬಂದುಬಿಟ್ಟು 177 ರುಪೀಸ್ ಅಂತೆ. ಲಿಟ್ರಲಿ 177 ರುಪೀಸ್ ಒಂದು ಸುಜುಕಿ ವಿಸ್ಟ್ರೋಮ್ದು ಲೆಫ್ಟ್ ಸೈಡ್ ಮಿರರು. ಮತ್ತು ಫ್ರಂಟ್ ಬ್ರೇಕ್ ಪ್ಯಾಡ್ ಕೂಡ ಸೌದೋಗ್ಬಿಟ್ಟಿತ್ತು. ಸೊ ಅದನ್ನು ಚೇಂಜ್ ಮಾಡಿಸಿದೆ. ಸೊ ಅದು 565 ರುಪೀಸ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಮಾಮೂಲಿ ಆಯಿಲ್ ಬಂದುಬಿಟ್ಟು 896. ಚೈನ್ ಲೂಬು ಲಾಸ್ಟ್ ಟೈಮ್ ಫಸ್ಟ್ ಸರ್ವಿಸಲ್ಲಿ ಮಾಡಿಸಿರಲಿಲ್ಲ, ಬಟ್ ಈ ಸಲ ಮಾಡಿಸಿದೆ. ಅದು 196 ರುಪೀಸ್ ಆಗಿದೆ. ಟೋಟಲ್ ಅದು ಇದು ಎಲ್ಲ ಸೇರಿಸ್ಬಿಟ್ಟು GST ಹಾಕ್ಬಿಟ್ಟು 2,375 ರುಪೀಸ್ ಆಗಿದೆ. ನಾನು ವಿಸ್ಟ್ರೋಮ್ ತೊಗೊಂಡಿರೋದಕ್ಕೂ ಮೇಂಟೆನೆನ್ಸ್ಗೂ ವರ್ತ್ ಅಂತ ಅನಿಸ್ತಾ ಇದೆ. ಅದೇ ಬೇರೆದಾಗಿದ್ದರೆ ನಂಗೆ ಗೊತ್ತಿಲ್ಲ ಎಷ್ಟಾಗ್ತಿತ್ತು ಏನೋ ಅಂಥೇಳಿ. ಬಟ್ ಆಕ್ಸಿಸರೀಸ್ ನೋಡಿ, ಲಿಟ್ರಲಿ ನನ್ನ ಮಿರರ್ ಏನಾರು ಹೋಯ್ತು ಅಂದರೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಜಸ್ಟ್ 177 ರುಪೀಸ್ಗೆ ಒಂದು ಫುಲ್ ಸೆಟ್ ಮಿರರ್ ಬರುತ್ತೆ. ಓಕೆ, ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ಅಷ್ಟೇ 565 ರುಪೀಸ್. 5,000 ಕಿಲೋಮೀಟರ್ಸ್ ಬಂದಿದೆ ಬ್ರೇಕ್ ಪ್ಯಾಡು. ಹೌದು, ನಾನು ಫ್ರಂಟ್ ಬ್ರೇಕ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಬ್ಯಾಕ್ ಬ್ರೇಕ್ಗಿಂತ ಫ್ರಂಟ್ ಬ್ರೇಕು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಸೊ ಅದಕ್ಕೆ ಫ್ರಂಟ್ ಬ್ರೇಕು ಇನ್ನೊಂದು 300 ಕಿಲೋಮೀಟರ್ಸ್ ಬರುತ್ತೆ ಅಂದರು. ಬಟ್ ಯಾಕೆ ರಿಸ್ಕ್ ಅಂತ ಚೇಂಜ್ ಮಾಡಿಸಿದೆ. ಇಷ್ಟೇ ಸಿಂಪಲ್. ಇಲ್ಲೇ ಡೇಟ್ ನೋಡ್ಕೊಂಬಿಡಿ ಬೇಕಿದ್ರೆ, 30th ಜೂನ್. ಬಟ್ ನೀವು ಈ ವಿಡಿಯೋ ನೋಡೋ ಅಷ್ಟಿಗೆ ಒಂದು 2-3 ದಿನ, ಮೋಸ್ಟ್ಲಿ 4th 5th ಹಂಗೆ ನೋಡ್ತೀರಾ ಅನಿಸುತ್ತೆ, ಸಂಡೇ. ಸೊ ಫಸ್ಟ್ ಸರ್ವಿಸ್ದು ಒಂದು ಬಿಲ್ಲು ಹುಡುಕ್ತೀನಿ ಎಲ್ಲಿದೆ ಅಂತ. ಹುಡುಕಿ ಲಾಸ್ಟಿಗೆ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಅದು ಅರೌಂಡ್ 1,000 ಏನೋ ಆಗಿತ್ತು ಅಷ್ಟೇ.
ಸೊ ನೋಡಿದ್ರಲ್ವಾ, ನಾನು ಆಫೀಸಿಂದ ಬಂದು ಮತ್ತೆ ರೂಮ್ಗೆ ಹೋಗಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಹೊರಗಡೆ ಎಲ್ಲ ಕತ್ಲಿತ್ತು, ಮತ್ತು ಈಗ ಆಚೆ ಬಂದಿದ್ದೀನಿ. ಸೊ ಹೇಗನ್ನಿಸ್ತು, ಅಥವಾ ನೀವು ವಿಸ್ಟ್ರೋಮ್ ಗಾಡಿ ಇಟ್ಟವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಸೆಕೆಂಡ್ ಸರ್ವೀಸು ಎಷ್ಟಾಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಸ್ಯಾಟಿಸ್ಫೈಡ್ ಅಂತ ಅನಿಸ್ತು, ಅಂತ ಏನು ತೀರಾ ಖರ್ಚು ಅಂತ ಅನಿಸ್ಲಿಲ್ಲ. ಸೊ ಆಫ್ಟರ್ 6 ಮಂತ್ ಮೇಂಟೆನೆನ್ಸ್ ಎಲ್ಲ ಇದು, ಆಲ್ಮೋಸ್ಟ್ 6 ಮಂತಿಗೆ ಮೇಂಟೆನೆನ್ಸ್ ಕಾಸು ನಾನು ಹಾಕಿರೋದು. ಸೊ ವರ್ತ್ ಅನಿಸ್ತು. ಸರ್ವಿಸ್ ಕೂಡ ಚೆನ್ನಾಗಾಯಿತು. ನಾನು ಮಾಡಿಸಿದ್ದು ರಾಜ್ಕುಮಾರ್ ರೋಡಲ್ಲಿ ಇದೆಯಲ್ಲ, ಸಪ್ತಗಿರಿ ಸರ್ವಿಸ್ ಸೆಂಟರ್ ರಾಜಾಜಿನಗರಲ್ಲಿ. ಸೊ ಸಖತ್ ಖುಷಿ ಆಯಿತು. ಎಲ್ಲ ಚೆನ್ನಾಗೇ ಮಾತಾಡ್ಸಿದ್ರು, ಚೆನ್ನಾಗಿ ಕೇಳ್ತಾರೆ, ಏನಾರು ಹೇಳಿದ್ರೆ ಕೇಳಿದ್ರು. ಇದೇ ಮಿರರ್ ನೋಡಿ ಚೇಂಜ್ ಮಾಡಿಸಿದೆ, ಜೊತೆಗೆ ಇದಕ್ಕೆ ಹಾಕ್ಸಿದ್ದು ಎಕ್ಸ್ಟ್ರಾ ಈ ಮಿರರು ಹೋಯ್ತು. ಬಟ್ ಓಕೆ, ಈ ಮಿರರ್ಗೆ ನಾನು ಕೊಟ್ಟಿರೋದು 177 ರುಪೀಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಬೇರೆ ವೀಡಿಯೋದಲ್ಲಿ. ಬಾಯ್.